ಅನುರಾಗ್ 10 ಲಕ್ಷ ರೂಪಾಯಿ ತಗೊಂಡು ಬಾ. ಅದು ಯಜಮಾನ್ರೆ. ಎಷ್ಟು ಹೇಳ್ತಿದ್ದೀನೋ ಅಷ್ಟನ್ನು ಮಾತ್ರ ಮಾಡು. ಇವತ್ತಿಂದ ನಿನ್ನ ಮನೆ 4 ಗೋಡೆಗಳೇ ಇಶಾಳ ಸಂಪೂರ್ಣ ಜಗತ್ತಾಗಿರುತ್ತೆ. ನೀನು ಹೋಗ್ತಿರೋ ಪ್ರಪಂಚದಲ್ಲಿ ಇದ್ರ ಅವಶ್ಯಕತೆ ಇಲ್ಲ. ಇದ್ರ ಬೆಲೆ ನಿನಗ್ ಗೊತ್ತಿಲ್ಲ. ರೌಡಿ ಹೆಂಡತಿ ಮೈ ಮೇಲೆ ಒಡವೆಗಳು ಇರ್ಕುಡ್ದು ಬಿಕಾರಿ ತರ ಹೋಗ್ತಿದ್ಯಾ. ನೀನ್ ಹಂಗೆ ಬದುಕ್ಬೇಕು. ಅಜ್ಜಿ, ನಿಮ್ ಮನುಷ್ಯತ್ವ ಎಲ್ಲಿಗೆ ಹೋಯ್ತು? ಈ ಹಾಳಾದವಳು ನನ್ ಮಗನ್ ಮಾನ ಮರ್ಯಾದೆನ ಹರಾಜ್ ಹಾಕಿದಾಳೆ. ಅವನ್ ಕೊಟ್ಟಿರೋ ಮಾತನ್ನ ಮುರಿದಿದ್ದಾಳೆ. ಇವಳ ಮೇಲೆ ಏನಾದ್ರೂ ನನ್ನ ಅಧಿಕಾರ ಇದ್ದಿದ್ರೆ ಇವಳ ಕಾಲು ಕೈ ಮುರಿದು ಬೀದಿಲಿ ಭಿಕ್ಷೆ ಬೇಡಂಗ್ ಮಾಡ್ತಿದ್ದೆ. ಅಜ್ಜಿ, ಇವಳು ನನ್ ಮಗನ್ ಕನಸನ್ನ ನುಚ್ಚು ನೂರು ಮಾಡ್ತಿದ್ದಾಳೆ. ತೆಗೆ ಇವಳು ಚಪ್ಲಿನ. ಇಶಾ, ಇಶಾ ಏನಾದ್ರೂ ಮಾತಾಡು. ಜೀವನ ಪೂರ್ತಿ ಹಿಂಗೆ ಇರ್ಬೇಕು. ಹೆಂಗೆ ತಪ್ಪಿಸ್ಕೊತೀಯ ನೀನು? ಕಾಸ್ಟ್ಲಿ ಚಪ್ಲಿ ಇನ್ಮೇಲಿಂದ ಹಾಕೊಳಕ್ಕಾಗಲ್ಲ. ಚಪ್ಲಿ ಇಲ್ಲದೇನೆ ನೀನ್ ನಡಿಬೇಕು ಅಂತ ನಿನ್ ಹಣೆಯಲ್ಲಿ ಬರ್ದು ಬಿಟ್ಟಿದೆ. ಈ ತರ ನೀಚವಾದ ಬದುಕು ಜೀವನದಲ್ಲಿ ಯಾವ ಹುಡುಗಿಗೂ ಬರಬಾರ್ದು. ಇವತ್ತು ಗತಿ ಇಲ್ಲದೆ ಅನಾಥೆ ತರ ಹೋಗ್ತಿದ್ಯಾ, ವನವಾಸಕ್ಕೆ ಹೋಗ್ತಿದ್ಯಾ. ಆದ್ರೂ ಒಂದ್ ಮಾತು ನೆನ್ಪಿಟ್ಕೋ, ಇವತ್ತಿಂದ ಇಶಾ ಪ್ರತಿ ಉಸಿರಿನ ಮೇಲೂ ನಿನ್ನ ನಿಗಾ ಇರಬೇಕು. ಗುಲಾಬ್, ಕಳ್ಸೋ ಅವಳನ್ನ. तू ना जरा सा भी मेरी तरह, ना कहीं से मैं तेरी तरह, मिलके भी दोनों हैं अजनबी. कैसी है ये दास्तां, ये दास्तां. ಮೊದಲು ನಿನ್ನ ಹಣೆ ಬರದಲ್ಲಿ ಗಾಡಿ ಇತ್ತು. ಆದ್ರೆ ಯಾವಾಗ ನೀನು ನಿನ್ನ ನಿಜ ಬಣ್ಣ ತೋರಿಸ್ತೀಯೋ ನಾನು ನನ್ನ ನಿರ್ಧಾರ ಬದಲಾಯಿಸಿದೆ. ಈಗ ಅದು ನಿನ್ನ ಹಣೆ ಬರ. ಅದು ಇನ್ನು ಮೇಲಿಂದ ಇದೇ ನಿನ್ನ ನಿಜವಾದ ಜಾಗ. ತೊಲಗು. ಅಪ್ಪ ಪ್ಲೀಸ್ ಆ ತರ ಮಾಡಬೇಡಿ. ಉಸಿರು ಬಿಡಬೇಡ. ಉಸಿರು ಬಿಡಬೇಡ. ಚುಕ್ಕಿ, ನೀನು ಲಕ್ಷ್ಮಿಯಾಗಿ ನನ್ನ ಮನೆ ಉದ್ಧಾರ ಆಗ್ಲಿ ಅಂತ ಆಶೀರ್ವಾದ ಮಾಡೋದು ಅಷ್ಟರಲ್ಲೇ ಇದೆ. ನೀನೇ ಮಹಾಲಕ್ಷ್ಮಿಯಾಗಿ ಕಾಲಿಡ್ತಿರೋ ಆ ಮನೆ ಬರಿಗೆಟ್ಟು ಹಾಳಾಗಿ ಹೋಗಿರುವಾಗ ಹಾರಿ ಮಗಳೇ, ನೀನ್ ಹೂವಿನ ಹಾಸಿಗೆ ಮೇಲೆ ನಡೀಲಿ ಅಂತ ಆಸೆ ಪಟ್ಟಿದ್ದೆ. ಆದ್ರೆ ನೀನೇ ಜಿದ್ದಿಗೆ ಬಿದ್ದು ನಿನ್ನ ರಸ್ತೆಯಲ್ಲಿ ಬರೀ ಮುಳ್ಳನ್ನೇ ಹಾಸ್ಕೊಂಡೆ.
ಅಜ್ಜಿ ಯಾವಾಗ್ಲೂ ಒಂದು ಮಾತು ಹೇಳ್ತಿರ್ತಾರೆ, ದೇವ್ರ ನಿರ್ಧಾರನೇ ಕೊನೆ ನಿರ್ಧಾರ. ಇವತ್ತು ನಾನು ಅದನ್ನ ಕಣ್ಣಾರೆ ನೋಡ್ಬಿಟ್ಟೆ. ಯಾರ ಹಣೆ ಬರದಲ್ಲಿ ಹೂ ಮೇಲೆ ನಡಿಬೇಕು ಅಂತಿರುತ್ತೋ ಅವ್ರ ಕಲ್ ಮೇಲೆ ನಡೆದ್ರು ಹೂ ಮೇಲೆ ನಡೆದಂಗೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಈಶಾ ಜೀವನನ ಹಾಳು ಮಾಡೋಕ್ಕಾಗಲಿಲ್ಲ. गजब है कहानी, गजब है फसाना है रिश्ता ये कैसा किसी ने न जाना. अलग है मिजाज एक दूजे से पर चल रहा कारवां ये कारवां. ಅಮ್ಮ, ಇವತ್ತು ಈಶಾ ಜೀವನದಲ್ಲಿ ಏನೇನಾಯ್ತೋ ನೀವೇನಾದ್ರೂ ಇದ್ದಿದ್ದಿದ್ರೆ ಆ ಥರ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ, ಖಂಡಿತ ಬಿಡ್ತಿರ್ಲಿಲ್ಲ. ಈಶಾ, ಈಶಾ ನನ್ನ ಮಗಳೇ, ಈಶಾ. ಅಮ್ಮ, ನಾನು ಹುಷಾರಾಗಿದ್ದೀನಿ. ಈಶಾ, ನಂಗೆ ನನ್ನ ದೇವ್ರ ಮೇಲೆ ತುಂಬಾ ನಂಬಿಕೆ ಇದೆ. ನನ್ನ ಮಗಳ ಜೊತೆ ಏನ್ ತಪ್ಪಾಗಕ್ಕೂ ಬಿಡಲ್ಲ ನೀನು. ಇಲ್ಲೇ ನಿಲ್ಲಿಸಿ. ಸುಮ್ನಿರ್ ಬಾಯಿ ಮುಚ್ಚು. ಸೂರಜ್ ಮಾಮ ಮದ್ವೆ ಆಗ್ಬಿಟ್ಟ. ಸೂರಜ್ ಮಾಮ ಮದ್ವೆ ಆಗ್ಬಿಟ್ಟ. ಸೂರಜ್ ಮಾಮನ್ ಸ್ಟೇಟಸ್ ಚೇಂಜ್ ಆಗೋಯ್ತು. ಅತ್ತೆ ಇಲ್ದೇ ಇರೋ ಅತ್ತೆ ಮನೆ ಸ್ವರ್ಗ ಇದ್ದಂಗಿದೆ. ಅಮ್ಮ ಇನ್ನೂ ಒಂದ್ 4 ದಿನ ಹಾಸ್ಪಿಟಲ್ ಅಲ್ಲಿ ರೆಸ್ಟ್ ಮಾಡ್ಲಿ, ನಾನಿಲ್ಲಿ ನೀನ್ ಯಾವಾಗ ನನ್ನವನಾಗ್ತೀಯ ನನ್ಗಂತೂ ಗೊತ್ತಿಲ್ಲ, ಆದ್ರೆ ನಾನಂತೂ ನಿನ್ನ ಒಳಗಾಯ್ತು. ಇವತ್ತಿಂದ ನಾನ್ ನಿನ್ನ